ಮಹಾತ್ಮ ಗಾಂಧೀಜಿಯವರು ಕೆಲವು ಮುಖ್ಯವಾದ ಮಾತುಗಳನ್ನು ಹೇಳಿರುತ್ತಾರೆ. ನೀವು ಜಗತ್ತಿನಲ್ಲಿ ಕಾಣಲು ಬಯಸುವ ಬದಲಾವಣೆ ನೀವೇ ಆಗಿರಿ. ಏಕೆಂದರೆ ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ನೀವೇ ಬದಲಾವಣೆ ಅದನ್ನು ಮಾಡಲು ಸಾಧ್ಯ. ಜಗತ್ತು ಬದಲಾವಣೆ ಆಗುವುದಿಲ್ಲ, ಅದು ಇದ್ದಾಗೇ ಇರುತ್ತದೆ. ನೀವು ಅದನ್ನು ಬದಲಾವಣೆಯನ್ನು ಮಾಡಬೇಕು. ಅಹಿಂಸೆಯೇ ಮಾನವ ಕುಲದ ಅತಿ ದೊಡ್ಡ ಶಕ್ತಿ. ಹಿಂಸೆಯಿಂದ ನಾವೇನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅಹಿಂಸೆಯ ಮಾರ್ಗವನ್ನು ನಾವು ತುಳಿಯಬೇಕು. ಕಣ್ಣಿಗೆ ಕಣ್ಣು ಎನ್ನುವ ತತ್ವವು ಕೊನೆಗೆ ಸಂಪೂರ್ಣ ಜಗತ್ತನ್ನೇ ಕುರುಡನಾಗಿಸಿಬಿಡುತ್ತದೆ. ಆದ್ದರಿಂದ ಕಣ್ಣಿಗೆ ಕಣ್ಣು ಎನ್ನುವ ತತ್ವ ಅದು ಒಳ್ಳೆಯದಲ್ಲ. ಬಲವಂತದಿಂದ ಪಡೆದ ಜಯವು ಸೋಲಿನಂತೆಯೇ. ನಾವು ಯಾವುದಾದ್ರೂ ಒಂದು ರೆಕಮೆಂಡ್ ಮಾಡೋ ಅಥವಾ ಇನ್ನೇನಾದರೂ ಮಾಡಿ ಪಡೆದ ಜಯ ಅದು ಸೋಲಿನಂತೆಯೇ. ಅದು ಗೆಲುವು ಅನಿಸಿಕೊಳ್ಳುವುದೇ ಇಲ್ಲ. ಸತ್ಯದ ದಾರಿಯಲ್ಲಿ ನಡೆಯುವವನು ಎಂದಿಗೂ ಸೋಲುವುದಿಲ್ಲ. ಸತ್ಯ, ಏಕೆಂದರೆ ಸತ್ಯ ಅವನ ಬೆನ್ನ ಹಿಂದೆ ಇರುತ್ತದೆ. ನಂಬಿಕೆ ಇಲ್ಲದ ಜೀವನ ಬೇರು ಇಲ್ಲದ ಮರದಂತೆ. ನಮ್ಮನ್ನು ನಾವು ನಂಬಿ ನಡೆಯಬೇಕು. ಇನ್ನೊಬ್ಬರನ್ನು ನಂಬಿ ನಡೆಯಬೇಕು. ಅದು ಆ ನಂಬಿಕೆ ಇಲ್ಲ ಅಂತ ಹೇಳಿದರೆ ಬೇರು ಇಲ್ಲದ ಮರದಂತೆ. ಸೇವೆಯ ಮೂಲಕವೇ ನಿಜವಾದ ಸಂತೋಷವನ್ನು ಸಿಗುತ್ತದೆ. ದೌರ್ಬಲ್ಯವು ಹಿಂಸೆಯನ್ನು ಹುಟ್ಟಿಸುತ್ತದೆ. ಶಕ್ತಿಯು ಅಹಿಂಸೆಯನ್ನು ಹುಟ್ಟಿಸುತ್ತದೆ. ಆದ್ದರಿಂದ ಇವೆರಡೂ ಸಹ ಮನುಷ್ಯನಿಗೆ ಒಳ್ಳೆಯದಲ್ಲ. ಆದ ಶಕ್ತಿಯನ್ನು ನಂಬಿ ಅಹಿಂಸೆಯನ್ನು ನಾವು ಪಡೆಯಬೇಕು. ಮಾನವನ ಮಹತ್ವವನ್ನು ಅವನ ಆಸ್ತಿಯಲ್ಲ, ಅವನ ಸ್ವಭಾವ ನಿರ್ಧರಿಸ್ತದೆ. ಆಸ್ತಿ ಅಂತಸ್ತು ನೋಡಿಬಿಟ್ಟು ನಾವು ಅದನ್ನು ನಿರ್ಧರಿಸುವುದಿಲ್ಲ. ಅವನ ನಡವಳಿಕೆ, ಅವನ ಭಾವನೆ, ಅವನ ಸ್ವಭಾವ ಅವನನ್ನೇ ನಿರ್ಧರಿಸುತ್ತದೆ. ಶಾಂತಿ ಒಂದು ಗುರಿಯಲ್ಲ, ಅದು ಒಂದು ಮಾರ್ಗ. ಆದ್ದರಿಂದ ಆ ಗುರಿಯನ್ನು ನಾವು ಆ ಮಾರ್ಗದತ್ತ ನೋಡಬೇಕಾಗುತ್ತದೆ. ಇದು ಬಾಪುರವರ ಮಾತುಗಳು. ನಮಸ್ಕಾರ.